Hello friends, welcome to my YouTube channel. I am Yoganand Goda. I am a student of ICC College, Davangere. Okay, let's begin today wonderful class. See, ಇದರಲ್ಲಿ ನಾವು ಮೇನ್ ಆಗಿ ಇನ್ಸೆಕ್ಷನ್ ಅಂದರೆ ಏನು, ಸಾಫ್ಟ್ವೇರ್ ಅಂದರೆ ಏನು, ಪ್ರೋಗ್ರಾಮ್ ಅಂದರೆ ಏನು, ಮತ್ತು ಸಾಫ್ಟ್ವೇರ್ ಟೈಪ್ಸ್ ಅಂದರೆ ಏನು ಅಂತ ನೋಡೋಣ. ಸಿ ಇವಾಗ ಇನ್ಸೆಕ್ಷನ್ ಇನ್ ಸಿ ಫಸ್ಟ್ ಆಫ್ ಆಲ್ ಇನ್ಸೆಕ್ಷನ್ ಅಂದ್ರೆ ಏನು? ಸಿ ನಮ್ಮ ಡೇ ಟು ಡೇ ಲೈಫಲ್ಲಿ ಅಂತ ಅರ್ಥ ಮಾಡ್ಕೊಳ್ಳೋಣ. ಇನ್ಸೆಕ್ಷನ್ ಫಾರ್ ಎಕ್ಸಾಂಪಲ್ ನಮ್ಮ ಸ್ಕೂಲ್ ಲೈಫಲ್ಲಿ ಎಲ್ಲಿಗೋ ಹೋಗ್ತಿರ್ತಾರೆ ಕರ್ಕೊಂಡು ಹೊರಗಡೆ ಟ್ರಿಪ್ಪಿಗೋ ಅಥವಾ ಎಲ್ಲೋ ಬೇರೆ ಕಾಲೇಜ್ ಬೇರೆ ಸ್ಕೂಲಿಗೋ ಅಂತ. ಸಿ ಅವಾಗ ಹೋಗೋಕ್ಕಿಂತ ಮುಂಚೆ ಟೀಚರ್ಸ್ಗಳು ಏನು ಮಾಡ್ತಾರೆ, ನಮ್ಮನ್ನೆಲ್ಲ ಕುಂದಿಸ್ಕೊಂಡು ಒಂದು ರೀತಿ ಗೈಡ್ಲೈನ್ಸ್ ಮಾಡ್ತಾರೆ, ಒಂದು ರೀತಿ ಸೂಚನೆ ಕೊಡ್ತಾರೆ ಕನ್ನಡದಲ್ಲಿ. ಇನ್ಸ್ಟ್ರಕ್ಷನ್ ಅಂದರೆ ಅಂದರೆ ಸೂಚನೆ, ಐ ಮೀನ್ ಕಮಾಂಡ್. ಮಕ್ಕಳ ನೀವು ಈ ರೀತಿ ಮಾಡೋಂಗಿಲ್ಲ, ಈ ರೀತಿ ಮಾಡಬೇಕು, ಡಿಸಿಪ್ಲಿನ್ ಆಗಿರ್ಬೇಕು ಅಂತ ಹೇಳ್ಕೊಡ್ತಾರೆ. ಸಿ ಅದನ್ನು ನಾವು ಇನ್ಸೆಕ್ಷನ್ ಅಂತ ಹೇಳ್ಬೋದು. ಅದು ಡೈಲಿ ಲೈಫಲ್ಲೇ ಇನ್ಸೆಕ್ಷನ್ ಈ ರೀತಿ ಜನರಲಾಗಿ ಹೇಳ್ಬೋದು. ಅದೇ ರೀತಿ ಕಂಪ್ಯೂಟರ್ಗೆ ಯಾವ ರೀತಿ ಹೇಳ್ಬೋದು? ಕಂಪ್ಯೂಟರಿಗೆ ಇಟ್ ಈಸ್ ಅ ಕಮ್ಯಾಂಡ್ ಟು ಟೆಲ್ ಟು ದ ಕಂಪೈಲರ್ ಟು ಪರ್ಫಾರ್ಮ್ ಎ ಸ್ಪೆಸಿಫಿಕ್ ಟಾಸ್ಕ್. ಓಕೆನಾ? ನಾವು ಕಂಪೈಲರಿಗೆ ಹೇಳ್ತೀವಿ ನೀನು ಈ ರೀತಿ ಕೆಲಸ ಮಾಡು, ಓಕೆನಾ, ಟು ಪರ್ಫಾರ್ಮ್ ಒಂದು ಸ್ಪೆಸಿಫಿಕ್ ಟಾಸ್ಕ್ನ. ಓಕೆನಾ? ಇದು ಇನ್ಸ್ಟ್ರಕ್ಷನ್ ಇನ್ ಸಿ ಬೇಸಿಕ್ ಇದು. ಓಕೆನಾ? ಇವಾಗ ಪ್ರೋಗ್ರಾಮ್ ಅಂದರೆ ಏನಂತ ನೋಡೋಣ. ಸಿ ಪ್ರೋಗ್ರಾಮ್ ಅಂದರೆ ಇವಾಗ ನಾನು ಪ್ರಿವಿಯಸ್ ಬ್ಯಾಕ್ ಹೇಳಿದೆ ವಾಟ್ ಈಸ್ ಇನ್ಸ್ಟ್ರಕ್ಷನ್ ಅಂತ. ಸಿ ದ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಈಸ್ ಕಾಲ್ಡ್ ಪ್ರೋಗ್ರಾಮ್. ಐ ಮೀನ್ ಫಾರ್ ಎಕ್ಸಾಂಪಲ್, ಸಿ ನಮ್ಮ ಡೇ ಟು ಡೇ ಲೈಫಲ್ಲಿ ಎಕ್ಸಾಂಪಲ್ ತಗೊಳೋದಾದರೆ, ನಾವು ಮಾರ್ನಿಂಗ್ ಎದ್ದೇಳ್ತೀವಿ, ಎದ್ದು ಜಾಗಿಂಗು, ವಾಕಿಂಗು, ಸ್ಟಡೀಸು, ಫ್ರೆಶ್ ಅಪ್ ಆಗಿ ಟಿಫನ್ ಎಲ್ಲ ಮಾಡಿಕೊಂಡು ಕಾಲೇಜ್ ರೆಡಿಯಾಗಿ ಹೋಗ್ತೀವಿ. ಕಾಲೇಜಿಂದ ಬರ್ತೀವಿ, ಮತ್ತು ಏನಾರ ಸ್ಪೋರ್ಟ್ಸ್ ಇದ್ದರೆ ಆಟ ಆಡಿ ಬಂದು ಫ್ರೆಶ್ ಅಪ್ ಆಗಿ ಕೂತ್ಕೊಂತೀವಿ. ಓದ್ಕೊಂಡಾಗಿದ್ಮೇಲೆ ಊಟ ಮಾಡಿ ಮಲ್ಕೊತೀವಿ. ಹೌದಾ? ಇದು ಒಂದು ನಮ್ಮದು ಡೈಲಿ ಇನ್ಸೆಕ್ಷನ್ಸ್ ಇವೆಲ್ಲ ನಮ್ಮದು ಡೈಲಿ ಲೈಫಿಂದ. ಓಕೆನಾ? ಇದು ಒಂದೊಂದೇ ಹೇಳಿದರೆ ಅದು ಬರೀ ಒಂದು ಇನ್ಸೆಕ್ಷನ್ ಅನ್ಬೋದು. ಹೌದಾ? ಅದೇ ಬೆಳಗಿದ್ದ ರಾತ್ರಿ ಮಟ್ಟ ನಾನು ಹೇಳ್ತೀನಿ ನಾನು ಏನೇನು ಮಾಡ್ತೀನಿ ಅಂತ ಆ್ಯಕ್ಟಿವಿಟೀಸ್. ಸೊ ಅದು ಸಟ್ ಅಂತೀವಿ. ದ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಈಸ್ ಕಾಲ್ಡ್ ಪ್ರೋಗ್ರಾಮ್. ಓಕೆ ಓಕೆ ಇದು ಜನರಲ್ ಆಗಿ ಹೇಳಿದ್ದು ನಾನು. ಆ್ಯಕ್ಚುಲ್ ಡೆಫಿನೇಷನೇ ಬೇರೆ ಇದೆ, ಬಟ್ ನಾನು ಮೀನಿಂಗ್ ಜಸ್ಟ್ ಅದು ಹೆಂಗೆ ಅರ್ಥ ಮಾಡ್ಕೊಂಡು ಅಂತ ಹೇಳಿದೆ. ಓಕೆನಾ? ಇವಾಗ ಸಾಫ್ಟ್ವೇರ್ ಅಂದರೆ ಅಂತ ನೋಡೋಣ. ಸಿ ಪ್ರಿವಿಯಸ್ ಬ್ಯಾಕ್ ಏನು ಹೇಳಿದೆ, ವಾಟ್ ಈಸ್ ಪ್ರೋಗ್ರಾಮ್ ಅಂತ ಅಂದೆ. ವಾಟ್ ಈಸ್ ಪ್ರೋಗ್ರಾಮ್ ಈಸ್ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಅಂತ ನಾನು ಹೇಳಿದೆ. ಹಾಗಾದರೆ ವಾಟ್ ಈಸ್ ಸಾಫ್ಟ್ವೇರ್ ಈಸ್ ಎ ಸೆಟ್ ಆಫ್ ಪ್ರೋಗ್ರಾಮ್ಸ್. ಓಕೆನಾ? ಸಾಫ್ಟ್ವೇರ್ ಅಂದ್ರೆ ಏನು? ಇಟ್ ಇಸ್ ಎ ಸೆಟ್ ಆಫ್ ಪ್ರೋಗ್ರಾಮ್ಸ್. ಓಕೆನಾ? ಇದು ಸಾಫ್ಟ್ವೇರ್. ಇವಾಗ ಸಾಫ್ಟ್ವೇರಲ್ಲಿ ಟೈಪ್ಸ್ ಬರ್ತದೆ. ಎಷ್ಟು ಟೈಪ್ಸ್ ಬರುತ್ತೆ? 2 ಟೈಪ್ಸ್ ಬರುತ್ತೆ ಮೇನ್ ಆಗಿ. ಒಂದು ಸಿಸ್ಟಮ್ ಸಾಫ್ಟ್ವೇರು, ಇನ್ನೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ಸಿಸ್ಟಮ್ ಸಾಫ್ಟ್ವೇರ್ ಮೇನ್ ಆಗಿ ಇದು ಹಾರ್ಡ್ವೇರ್ ಜೊತೆ ಇಂಟ್ರ್ಯಾಕ್ಟ್ ಮಾಡುತ್ತೆ. ಮೇನ್ ಆಗಿ ಸಿಸ್ಟಮ್ ಸಾಫ್ಟ್ವೇರ್. ಓಕೆನಾ? ಇದು ನಮ್ಮ ಹ್ಯೂಮನ್ ಬೀಯಿಂಗ್ಸ್ ಜೋಡಿ ಇಂಟ್ರ್ಯಾಕ್ಟ್ ಮಾಡೋಕ್ಕಾಗಲ್ಲ. ಯಾಕಂತ ರೀಸನ್ ಹೇಳ್ತೀನಿ. ನೆಕ್ಸ್ಟ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಇದೆ ಅಲ್ಲ, ಇದು ಮೇನ್ ಆಗಿ ಯೂಸರ್ ಪರ್ಸ್ಪೆಕ್ಟಿವ್ಗೆ, ಐ ಮೀನ್ ಡೈರೆಕ್ಟಾಗಿ ನಮ್ಮ ಯಾರು ಯೂಸ್ ಮಾಡ್ತಾರಲ್ಲ ಅವ್ರದ್ದೇ ಇದು ಒಂದು ಟೈಪು. ಅವರಿಗೆ ಇಂಟ್ರಾಕ್ಷನ್ ಇರುತ್ತೆ. ಓಕೆನಾ? ಇಟ್ ಇಸ್ ದ ಇಂಟ್ರಾಕ್ಷನ್ ಬಿಟ್ವೀನ್ ಯೂಸರ್ಸ್. ಓಕೆನಾ? ಆಮೇಲೆ ಸಿಸ್ಟಮ್ ಸಾಫ್ಟ್ವೇರ್ ಏನಪ್ಪ, ಇದು ಜನರಲ್ ಪರ್ಪಸ್ಸು, ಇದಕ್ಕೆ ಅಂತ ಸ್ಪೆಸಿಫಿಕ್ ಇರಲ್ಲ ಸಿಸ್ಟಮ್ ಸಾಫ್ಟ್ವೇರು. ಓಕೆನಾ? ಅದೇ ಅಪ್ಲಿಕೇಶನ್ ಸಾಫ್ಟ್ವೇರ್ ಹಂಗಲ್ಲ, ಇದು ಒಂದು ಸ್ಪೆಸಿಫಿಕ್ ಪಾಯಿಂಟಿಗೆ, ಸ್ಪೆಸಿಫಿಕ್ ಟಾಸ್ಕಿಗೆ. ಓಕೆನಾ? ಆಮೇಲೆ ಸಿಸ್ಟಮ್ ಸಾಫ್ಟ್ವೇರ್ ಇದನ್ನು ಲೋ ಲೆವೆಲ್ ಲ್ಯಾಂಗ್ವೇಜ್ ಇಟ್ಕೊಂಡು ಬರೆದಿದ್ದಾರೆ. ಓಕೆನಾ? ಆಮೇಲೆ ಅಪ್ಲಿಕೇಶನ್ ಸಾಫ್ಟ್ವೇರ್ನ ಹೈ ಲೆವೆಲ್ ಲ್ಯಾಂಗ್ವೇಜ್ ಇಟ್ಕೊಂಡು ಬರೆದಿದ್ದಾರೆ. ಸೊ ಸಿಸ್ಟಮ್ ಸಾಫ್ಟ್ವೇರ್ನ ಲೋ ಲೆವೆಲ್ ಲ್ಯಾಂಗ್ವೇಜ್ ಇಟ್ಕೊಂಡು ಬರೆದಿರೋದಕ್ಕೆ ನಮಗೆ ಡಿಫಿಕಲ್ಟ್ ಆಗುತ್ತೆ. ಓಕೆನಾ? ಆಮೇಲೆ ಇದು ಮೋರ್ ಕಾಂಪ್ಲೆಕ್ಸ್ ಆಗುತ್ತೆ. ಲೋ ಲೆವೆಲ್ ನಮಗೆ ಅರ್ಥ ಆಗಲ್ಲ. ಲೋ ಲೆವೆಲ್ ಅಂದರೆ ಏನಪ್ಪ, ಬೈನರಿ ಕೋಡ್ಸ್ 0 ಮತ್ತು 1, ಇದು ನಮಗೆ ಅರ್ಥ ಆಗಲ್ಲ. ಸೊ ಅದಕ್ಕೆ ಇದು ಮೋರ್ ಕಾಂಪ್ಲೆಕ್ಸ್. ಓಕೆನಾ? ಆಮೇಲೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಹಂಗಲ್ಲ, ಇದು ಹೈ ಲೆವೆಲ್, ನಮಗೆ ಅರ್ಥ ಆಗುತ್ತೆ. ಸೊ ಇದು ಈಸಿ ಕಂಪೇರಿಟಿವ್ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಹೇಳ್ಬೋದು ನಾವು. ಆಮೇಲೆ ಸಿಸ್ಟಮಲ್ಲಿ ಈ ಸಿಸ್ಟಮ್ ಸಾಫ್ಟ್ವೇರ್ ಇಲ್ಲ ಅಂದರೆ ಸಿಸ್ಟಮ್ ರನ್ನೇ ಆಗಲ್ಲ. ಓಕೆನಾ? ಮೊದಲೇ ಮಾತು. ಅದೇ ರೀತಿ ಈಗ ಸಿಸ್ಟಮಲ್ಲಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಇಲ್ಲ ಅಂದರೆ ಸಿಸ್ಟಮ್ ರನ್ ಆಗುತ್ತೆ. ಓಕೆನಾ? ಆಮೇಲೆ ಸಿಸ್ಟಮ್ ಸಾಫ್ಟ್ವೇರು ಸಿಸ್ಟಮ್ ಆನ್ ಇದ್ದಾಗ ರನ್ ಆಗ್ತಿರುತ್ತೆ. ಅದೇ ರೀತಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಹಂಗಲ್ಲ, ನಮ್ಮ ಯೂಸರ್ ಹೆಂಗೆ ಯೂಸ್ ಬೇಕೋ ಹಂಗೆ ಮಾಡ್ಕೊತ ಹೋಗ್ತೀವಿ. ಓಕೆನಾ? ಓಕೆ, ಇದಿಷ್ಟು ಟೈಪ್ಸ್ ಆಫ್ ಸಾಫ್ಟ್ವೇರು ಆಯಿತು. ಇವಾಗ ಒಂದು ಬೇಸಿಕ್ ಒಂದು ಪ್ರೋಗ್ರಾಮ್ ನೋಡೋಣ. ಓಕೆನಾ? ಇಲ್ಲಿ ನಾನು ಒಂದು ಕ್ಯಾರೆಕ್ಟರ್ ತೊಗೊಂಡಿದ್ದೀನಿ, ಒಂದು ವೇರಿಯೇಬಲ್ ಡಿಕ್ಲರೇಷನ್ ಮಾಡಿಕೊಂಡು ಒಂದು ಅರೆ ಒಳಗೆ ಇಷ್ಟು ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ದೀನಿ. ಪ್ರಿಂಟ್ ಆಫ್ ಆಗಿ ನಾನು ಏನು ಮಾಡಿದ್ದೀನಿ ಅಂದರೆ ಎಂಟರ್ ಯುವರ್ ಇಮೇಲ್ ಐ ಡಿ ಅಂತ ಹಾಕ್ಕೊಂಡೆ. ಸ್ಕ್ಯಾನ್ ಆಫಲ್ಲಿ ಇದು ಒಂದು ಬೇಸಿಕ್ ಪ್ರೋಗ್ರಾಮು, ನಿಮ್ಗೆ ಅರ್ಥ ಆಗಲ್ಲ ಅನಿಸುತ್ತೆ ಅಂದರೆ ಜಸ್ಟ್ ತೋರಿಸ್ತಿದ್ದೀನಿ. ಈ ರೀತಿ ನಾವು ಈ ರೀತಿ ಬರ್ಕೊಂಡಿದ್ದೀವಲ್ಲ ಕ್ಯಾರೆಕ್ಟರು,
ಪ್ರಿಂಟ್ ಎಫ್, ಸ್ಕ್ಯಾನ್ ಎಫ್, ರಿಟರ್ನು, ಇದೆಲ್ಲ ಒಂದು ಇನ್ಸೆಕ್ಷನ್. ಸಿ ಇವಾಗ ಔಟ್ಪುಟ್ ಏನು ಬರುತ್ತೆ ಅಂತ ನೋಡೋಣ. ಸಿ ಔಟ್ಪುಟ್ಟು ಈಗ ಇಲ್ಲಿ ಎಂಟರ್ದ, ಒಂದು ನಿಮಿಷ, ಇದು ನಿಮಗೆ ಕಾಣುತ್ತಿಲ್ಲ ಗೊತ್ತಿಲ್ಲ, ಒಂದು ನಿಮಿಷ. ಸಿ ಇವಾಗ ಇಲ್ಲಿ ಎಂಟರ್ದ ಇಮೇಲ್ ಐ ಡಿ. ಸಿ ನಾನು ನನ್ನ ಇಮೇಲ್ ಐ ಡಿ ಹೊಡಿತೀನಿ. ಸಿ ಯೋಗಾನಂದ ಜಿಮೇಲ್ ಡಾಟ್ ಒಂದು ನಿಮಿಷ .com. ಸಿ ಇಲ್ಲಿ ನಂದು ಇಮೇಲ್ ಐ ಡಿ ಪ್ರಿಂಟ್ ಆಯಿತಾ. ಸೊ ಇಲ್ಲಿ ನಾನು ಕ್ಯಾರೆಕ್ಟರನ್ನು ಪ್ರಿಂಟ್ ಮಾಡಿದ್ದೆ. ಓಕೆನಾ. ಸಿ ಇದು ಬೇಸಿಕ್. ಓಕೆ, ಥ್ಯಾಂಕ್ ಯು.